ಆರ್ಯ ಆಫೀಸಿಗೆ ಹೊರಟ್ಬಿಟ್ಟಿಯಾ? ತಿಂಡಿ ಮಂದ? ಅಮ್ಮ ಯಾಕೆ ಹಿಂಗ್ ಮಾಡಿದ್ರಿ? ಆ ಸರನ ಅನುಗೆ ಯಾಕೆ ಕೊಟ್ರಿ? ನಾನು ಯಾವ ನೆನಪುಗಳಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದೀನೋ ನೀವು ನನ್ನ ಅದೇ ಸುಳಿಗೆ ನೂಗ್ತಾ ಇದ್ರಲ್ಲಮ್ಮ. ಆರ್ಯ ಅದ್ ಹಾಗಲ್ಲ ಅಮ್ಮ. ಇತ್ತೀಚೆಗೆ ಅನು ರಾಜನಂದಿನಿ ಅವ್ರನ್ನ ತುಂಬಾ ನೆನಪಿಸ್ತಾಳೆ. ಅಂಥದ್ರಲ್ಲಿ ಈಗ ಅನುನ ನೋಡಿದ ತಕ್ಷಣ ನನಗೆ ಅವ್ರು ನೆನಪಾಗಬೇಕಮ್ಮ. ಅನುನ ಈ ತರ ನೋಡಿದ್ರೆ ಅವಳು ಅನು ಅಲ್ಲ, ಅವಳು ರಾಜನಂದಿನಿನೇ ಅಂತ ಅನಿಸ್ತಿದೆ ಅಮ್ಮ. ಅವ್ರ ನೆನಪು ನನಗೆ ತುಂಬಾ ಕಾಡ್ತಿದೆ ಅಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಷಮಿಸಿ ಅಮ್ಮ, ಕ್ಷಮಿಸಿ. ಆರ್ಯ ಆರ್ಯ ಛೇ, ನಾನೇನೋ ಮಾಡಕ್ ಹೋಗಿ ಅದು ಆರ್ಯನ್ಗೆ ಇಷ್ಟೆಲ್ಲ ನೋವು ಮಾಡ್ತಿದ್ಯಲ್ಲ. ಆದ್ರೆ ಆರ್ಯ ಹೇಳಿದ್ರಲ್ಲಿ ಸತ್ಯ ಇದೆ. ಅವನಿಗೆ ಅನು ರಾಜನಂದಿನಿ ತರ ಕಾಣೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಎಲ್ಲಿ ಅತ್ತಿಗೆ, ಅಮ್ಮ, ದಾದಾ ಯಾರು ಕಾಣಿಸ್ತಾನೆ ಇಲ್ಲ. ಹರ್ಷ, ಅನು ಈ ಮನೆಗ್ ಬಂದ್ಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತಿಂಡಿ ಮಾಡೋದನ್ನ ಯಾವತ್ತಾದ್ರೂ ಮಿಸ್ ಮಾಡಿದೀವ? ಇಲ್ಲ ತಾನೆ. ವೇಟ್, ಬರ್ತಾರೆ. ರೈಟ್ ನೋಡ್, ಮಾಮಿನ್ಲೋ ಬಂದ್ರು, ದಾದಾ ಅನು ಬರ್ಬೇಕಷ್ಟೇ. ಆಗ್ಲೇ ಆರ್ಯ ಆಫೀಸಿಗೆ ಹೊರಟಾಯ್ತು ಮಾನ್ಸಿ. ಅಮ್ಮ, ಆರ್ಯ ಸರ್ ತಿಂಡಿ ತಿಂದೇನು ಹೋದ್ರಾ? ಜಸ್ಟ್ ಈಗ ತಾನೇ ಹೇಳ್ದೆ, ಎಲ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡೋದು ಊಟ ಮಾಡೋದು ಮಿಸ್ ಆಗಲ್ಲ ಅಂತ. ಅದಾಗ್ಲೇ ಸುಳ್ಳಾಗೋಯ್ತು. ಅನು, ಯು ನೋ ವಾಟ್, ಈ ತರ ತುಂಬಾ ಸಲ ಆಗಿದೆ. ಇದು ನಿನಗೆ ಈಗ ವಸ್ತು ಅಷ್ಟೆ. ಇಟ್ಸ್ ಓಕೆ. ಆಮೇಲೆ ನಿನ್ಗೆ ಆಫೀಸಲ್ಲಿ ಸಿಗ್ತಾರಲ್ವಾ, ಬಾ ತಿಂಡಿ ತಿಂಡಿ. ಇಲ್ಲ ಅಕ್ಕ, ನಾನು ಅವ್ರ ಹತ್ರ ಈಗ್ಲೇ ಮಾತಾಡ್ಬೇಕು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಯಾಕತ್ತಿಗೆ ಫೋನ್ ರಿಸೀವ್ ಮಾಡಿಲ್ವಾ? ಅಮ್ಮ, ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ಲ? ಸಾರಿ ಅನು, ನಾನ್ ನೆಕ್ಲೆಸ್ ಕೊಟ್ಟಿದ್ದು ಅವನ್ಗಿಷ್ಟ ಆಗ್ಲಿಲ್ಲ. ಅಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ನಾ ಆಫೀಸ್ಗೆ ಹೊರಡ್ತೀನಿ. ತಿಂಡಿ ಮಾಡಲ್ವಾನು? ಬೇಡಮ್ಮ, ನಂಗೆ ಹಸಿವಿಲ್ಲ, ಬರ್ತೀನಿ. ಮಾಮಿಲ್ಲ, ನೀವ್ ಯಾವ ನೆಕ್ಲೆಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಅದಾಮೇಲೆ ಹೇಳ್ತೀನಿ, ಮೊದಲು ತಿಂಡಿ ಮಾಡೋಣ. ಹರ್ಷ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಆರ್ಯ ಸರ್ ಬಂದ್ರಾ? ಅದು ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮಹೇಶ್ ಅಣ್ಣ, ಗುಡ್ ಮಾರ್ನಿಂಗ್. ಆರ್ಯ ಸರ್ ಚೇಂಬರ್ ಅಲ್ಲಿ ಇದ್ದಾರಾ? ಇಲ್ಲ, ಚೇಂಬರ್ ಕಡೆ ಹೋಗಿಲ್ಲ, ನೋಡ್ಕೊ ಬರ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಓಕೆ. ಎಲ್ಲೋದ್ರು ಇವರು?
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮ್ಯಾಮ್ ಆರ್ಯ ಸರ್ ಎಲ್ಲಿ? ಅದನ್ನ ನಾನ್ ನಿನಗ್ ಕೇಳ್ಬೇಕಲ್ವಾ ಅನು? ಸರ್ ಇನ್ನ ಆಫೀಸಿಗೆ ಬಂದಿಲ್ಲ. ಸರ್ ಇನ್ನ ಮನೇಲಿದಾರಾ ಅಥವಾ ಹೊರಟು ಇನ್ನ ಆಫೀಸಿಗೆ ರೀಚ್ ಆಗಿಲ್ವಾ? ಅದು ಆಫೀಸಿಗೆ ಬರ್ತಾ ಅವ್ರು ನನ್ನ ಜೊತೆಗೆ ಬರ್ಲಿಲ್ಲ, ಅದಕ್ಕೆ ಕೇಳ್ದೆ. ಏನೇ ಥ್ಯಾಂಕ್ ಯು. ಆರ್ಯ ಸರ್ ಜೊತೆಲಿ ಬರ್ದೇ ಇರ್ಬೋದು, ಆದ್ರೆ ಫೋನ್ ಮಾಡಕ್ಕೇನು? ಎಲ್ಲಿ ಹೋಗಿರ್ಬೋದು ಆರ್ಯ ಸರ್? ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. The number you are calling is either unreachable or switched off at the moment. ಅಮ್ಮ, ಬಾವಾ, ಬಾವಾ, ಅಮ್ಮ, ಬಾವಾ, ಏನತ್ತಿಗೆ? ಅಮ್ಮ. ನೀನೇನು? ಅಮ್ಮ, ಆರ್ಯ ಸರ್ ಬಂದ್ರ? ಅನು, ನೀನ್ ಎಲ್ಲಿಂದ ಬರ್ತಿದ್ಯಾ? ಬ್ರೋ ಇಲ್ಲ ಆಫೀಸಿಗೆ ಬಂದಿಲ್ವಾ? ಇಲ್ಲ ಅಕ್ಕ, ಅವ್ರ ಆಫೀಸಿಗೆ ಬಂದಿಲ್ಲ. ಅಮ್ಮ, ಅವ್ರಿಲ್ ಬರ್ಲಿಲ್ವಾ? ಇಲ್ಲ ಅತ್ತಿಗೆ, ಬಂದಿಲ್ಲ. ದಾದಾ ಏನು ಹೇಳಿಲ್ವಾ? ನಾನು ಕಾಲ್ ಮಾಡ್ತೀನಿ. ಅವ್ರ ಫೋನ್ ಪಿಕ್ ಮಾಡ್ತಿಲ್ಲ. ಟೆನ್ಷನ್ ಆಗ್ಬೇಡ ಅನು. ಬೇರೆ ಬ್ರಾಂಚ್ಗೆ ಹೋಗಿರಬಹುದು ಅಥವಾ ಕ್ಲೈಂಟ್ ನ ಮೀಟ್ ಮಾಡಕ್ಕೆ ಬೇರೆ ಎಲ್ಲಾದ್ರೂ ಹೋಗಿರಬಹುದು. ಸದಾ ಕಾಲಕ್ಕೆ ಚಕ್ರ ಬೆನ್ನಿಗೆ ರೆಕ್ಕೆ ಕಟ್ಕೊಂಡು ಹಾರಾಡ್ತಾನೆ. ಅವನೇ ಕಾಲ್ ಮಾಡ್ತಾನೆ ಬಿಡು. ಹೌದತ್ತಿಗೆ, ಈ ಮಸ್ಟ್ ಬಿ ಬಿಸಿ ವಿತ್ ಸಮಥಿಂಗ್ ಎಲ್ಸ್. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನ್ ಅವತ್ತು ನಿನ್ ಗಂಡ ನಿನ್ ಹತ್ರ ಹೇಳ್ಬಿಟ್ಟು ಹೋಗಲ್ವಾ ಅಂದಿದ್ದಕ್ಕೆ ನನ್ನೇ ಕ್ಯೂಟ್ ಅಂತ ಆಡ್ಕೊಂಡ್ಲು. ಇವತ್ ಗೊತ್ತಾಗ್ತಿದೆ ಇವಳಿಗೆ. ಜೇಂಡೆ, ಆರ್ಯ ಸರ್ ಇವತ್ತಿನ್ನೂ ಆಫೀಸಿಗೆ ಬಂದಿಲ್ಲ. ವೆರ್ ಇಸ್ ಹಿ? ಅಂಡ್ ಅವ್ರ ಕಾಲ್ ಕೂಡ ನಾಟ್ ರೀಚಬಲ್ ಅಂತ ಬರ್ತಿದೆ. ವಾಟ್ಸ್ ಹ್ಯಾಪ್ನಿಂಗ್? ಅವ್ರು ಇವತ್ತು ಆಫೀಸಿಗೆ ಬರ್ತಾರೋ ಇಲ್ವೋ? ಅಲ್ಲ, ಇಲ್ಲಿ ಸಾಕಷ್ಟು ವರ್ಕ್ ಪೆಂಡಿಂಗ್ ಇದೆ ಜೇಂಡೆ. ಮಿರಾಜಿ, ನನಗ್ ಗೊತ್ತಿದ್ರು ನಾನು ಹೀಗಿರ್ತಿದ್ದ? ನನಗ್ ಗೊತ್ತಿಲ್ಲ ಮಿರಾಜಿ. ಒಂದ್ಸಲ ಅನು ಮೇಡಮ್ ನ ಕೇಳಿ, ನನಗ್ ಗೊತ್ತಾದ ತಕ್ಷಣ ತಿಳಿಸ್ತೀನಿ ಬೇಕಾದ್ರೆ. ಜೇಂಡೆ, ಜೇಂಡೆ, ವೈ ಆರ್ ಯು ಡೂಯಿಂಗ್ ದಿಸ್? ಆರ್ಯ ಸರ್ ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಅದನ್ನ ನಾನು ಹೇಗ್ ನಂಬ್ಲಿ? ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? The number you are calling is either unreachable or ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ. ಸ್ವಿಚ್ ಆಫ್ ಆಗಿರೋ ಫೋನ್ಗೆ ಎಷ್ಟು ಸಲ ಫೋನ್ ಮಾಡಿದ್ರು ಅಷ್ಟೇ. ನನಗೆ ಇದು ಅರ್ಥ ಆದ್ರೂ ನನ್ನ ಕೈಲಿ ಯಾಕೆ ಸುಮ್ಮನಿರೋದಕ್ಕಾಗ್ತಿಲ್ಲ? ಸರ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಏನೇ ಇದ್ರು ಮಾತಾಡಿ ಬಗೆಹರಿಸ್ಕೋಬೋದಿತ್ತು. ಹೀಗೆ ಫೋನ್ ಸ್ವಿಚ್ ಆಫ್ ಮಾಡಿರೋದು ಯಾವ ವರ್ಷೆ? ನನಗೆ ಹೇಳಿ ಹೋಗೋದಿರ್ಲಿ, ನಾನು ನಿಮಗೆ ಫೋನು ಮಾಡಬಾರ್ದು ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನಾನು ಅಂತ ತಪ್ಪೇನ್ ಮಾಡಿದ್ದೀನಿ?
ಹರ್ಷ. ಹರ್ಷ, ನದಿಲಿ ಮುಳುಗೋ ತರ 3 ಸಲ ಮಾತ್ರ ಡಿಪ್ ಮಾಡಿ ತೆಗಿತಿದ್ಯಲ್ಲ, ಟೀಗೆ ಮೋಕ್ಷನಾ? ಇಷ್ಟ ದಿನ 3 ಸಲ ಏನಕ್ಕೆ ಡಿಪ್ ಮಾಡ್ತಿದ್ದೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಬಟ್ ನೀನೀಗ ಹೇಳ್ದಲ್ಲ, ಅದು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಕೇಳಿದ್ರೆ ಅದನ್ನೇ ಹೇಳ್ತೀನಿ. ಬಟ್ ಈ ಕಾರಣಕ್ಕೆ ಎಷ್ಟೋ ಜನನ ಕೆಲ್ಸದಿಂದ ತೆಗ್ದಾಕಿದ್ಯಾ ಅಲ್ವಾ? ಪಾಪ ಅವರೆಲ್ಲ. ಐ ಫೀಲ್ ಸಾರಿ ಫಾರ್ ದಮ್. ವಾವ್ ಮಾನ್ಸಿ, ವೆನಿಲಾ ಟೀ. Oh, it's on top of the world. It made my evening, Mansi. Thank you. ವೆಲ್ಕಮ್. ಇನ್ನು ರಾತ್ರಿಗೆ ಊಟಕ್ಕೆ ಏನ್ ಬೇಕು ಅಂತ ನೀನ್ ಹೆಂಡ್ತಿನ ಕೇಳ್ಬಿಟ್ಟು ಮಾಡಿಸ್ಕೋ ಹರ್ಷ. ಅಮ್ಮ, ಏನ್ ಹಾಗ್ ನೋಡ್ತಿದ್ಯಾ? ಅಮ್ಮ ಯಾಕೆ ಹೀಗ್ ಮಾತಾಡ್ತಿದ್ದಾಳೆ ಅಂತನಾ? ನೀ ಟೀ ಕುಡಿತಾ ಎಂಜಾಯ್ ಮಾಡು. ನಿಮ್ ದಾದಾ ಬಗ್ಗೆ ಯೋಚನೆ ಮಾಡ್ತಾ ನಿಮ್ ಅದ್ಕೆ ರೂಮಲ್ಲಿ ಕೂತಿದ್ದಾಳೆ. ಅವಳಿಗೂ ಸ್ವಲ್ಪ ಟೀ ತಗೊಂಡೋಗ್ ಕೊಡು, ಅವಳು ರಿಲ್ಯಾಕ್ಸ್ ಆಗ್ತಾಳೆ. ನಿಮ್ ದಾದಾ ಎಲ್ಲಿದ್ದಾರೋ ಏನೋ ಅದು ಮುಖ್ಯ ಅಲ್ಲ, ನಿನಗ್ ಟೆನ್ಷನ್ನೇ ಇಲ್ಲ. ಮಾಮಿನ್ ಲಾ, ನಿಮಗ್ ಕೋಪ ಇರೋದು ನನ್ ಮೇಲೆ ಅಂತ ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ. ಪಾಪ ಹರ್ಷನ್ ಯಾಕೆ ಆಡ್ಕೋತಿದ್ದೀರಾ? ಮಾನ್ಸಿ, ಅಮ್ಮನ ಹತ್ರ ಹಾಗೆ ಮಾತಾಡಬೇಡ. ಸಾರಿ ಕೇಳು. ನೀನ್ ಸುಮ್ನಿರೋ ಹರ್ಷ. ಯಾವತ್ತಾದ್ರೂ ನಿಂಗ್ ಪೂರ್ತಿ ಜವಾಬ್ದಾರಿ ಬಿಟ್ಕೊಟ್ಟಿದ್ರೆ ತಾನೆ ನಿನಗೂ ಜವಾಬ್ದಾರಿ ತಗೋಬೇಕು ಅಂತ ಅನ್ಸೋದು. ದಿಢೀರ್ ಅಂತ ಬಂದು ನಿನ್ ದಾದಾ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ ನೀನೇನ್ ಮಾಡಕ್ಕಾಗತ್ತೆ? ಇಷ್ಟಕ್ಕೂ ಹೇಳ್ದೆ ಕೇಳ್ದೆ ಕಳ್ದೋಗೋದು ಬ್ರೋ ಇನ್ ಲಾ ಹಳೆ ಚಾಳಿ ತಾನೆ. ಮತ್ತೆ ಹಳೆ ಚಾಳಿ ವಾಪಸ್ ಆಗಿದೆ ಅಷ್ಟೇ. ಅದಕ್ಕೆ ಯಾಕೆ ನೀವ್ ಟೆನ್ಷನ್ ಮಾಡ್ಕೋತಿದ್ದೀರಾ ಮಾಮಿನ್ ಲಾ? ಮಾನ್ಸಿ, ಮಾಮಿನ್ ಲಾ, ನಿಜ ಹೇಳಿದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ? ಆಗ್ಲೇ ಅವ್ರ ಕೆಲ್ಸ 1 2 ಎಲ್ಲೋ ಕೆಲ್ಸದ ಮೇಲೆ ಹೊರಗೋಗಿರ್ಬೇಕು ಅಂತ ನೀವೇ ಹೇಳಿದ್ರಿ. ಈಗ ನೀವೇ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನೀವು ಮತ್ತೆ ಬ್ರೋ ಇನ್ ಲಾ ಒಂದೇ. ಯಾರ ಮೇಲೂ ನನಗ್ ನಂಬಿಕೆ ಇಲ್ಲ. ಮಾನ್ಸಿ, ಅಮ್ಮನ ಹತ್ರ ಈಗೆಲ್ಲ ಮಾತಾಡಬೇಡ ನೀನು. ಸಾರಿ ಕೇಳು. ಸಾರಿ ಕೇಳು. ಸಾರಿ. ಈ ಮನೇಲಿ ನಿಯತ್ತಾಗಿದ್ರೆ ಅದಕ್ಕೆ ಸಾರಿ ಕೇಳ್ಬೇಕಲ್ವಾ? ಹಾಗಿದ್ರೆ ನನ್ನ ಯಾವ್ದಾದ್ರು ನದಿ ಕರ್ಕೊಂಡೋಗಿ 3 ಸಲ ಮುಳುಗಿಸ್ಬಿಡು ಹರ್ಷ. ಯಾಕೆ ಹೀಗೆ ಮಾತಾಡ್ತಿದ್ದೆ ಮಾನ್ಸಿ? ಅವಳೇನ್ ಸಾರಿ ಕೇಳ್ಬೇಕಾಗಿಲ್ಲ ಹರ್ಷ, ಬಿಡು. ಇಷ್ಟು ವರ್ಷ ಜೊತೆಗೆ ಇದ್ದು ಮನೆಯವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಟೇಕ್ ಕೇರ್ ಆಫ್. ಮಾನ್ಸಿ, ತಾತ ಎಲ್ಲೋದ್ರು? ಎಲ್ಲೇ ಇದ್ರು ಬೇಗ ಬರ್ಲಿ. ಡ್ಯಾಮ್ ಶೋರ್ ಹರ್ಷ, ಇದೆಲ್ಲ ಪಕ್ಕಾ ಸ್ಕ್ರಿಪ್ಟೆಡ್. ನಿಮ್ ದಾದಾ ಆಡ್ತಿರೋ ನಾಟಕ ಪಕ್ಕ. ಶಟ್ ಅಪ್ ಮಾನ್ಸಿ. ದಾದಾ ಬಗ್ಗೆ ಯಾವಾಗ್ಲೂ ತಪ್ಪು ಮಾತಾಡೋದೇ ನಿನ್ಗೆ ರೂಢಿ ಆಗೋಗ್ಬಿಟ್ಟಿದೆ. ಭೂಮಿ ದುಂಡಗಿದೆ ಅಂತ ಮೊದ್ಲು ಹೇಳದ್ನಲ್ಲ, ಅವನ್ ಮಾತ್ರ ಯಾರು ನಂಬ್ಲಿಲ್ಲ. ನನ್ ಪರಿಸ್ಥಿತಿನೂ ಈಗ ಹಾಗೆ ಆಗಿದೆ. ನಿಮ್ ಯಾರಿಗೂ ಅರ್ಥ ಆಗಲ್ಲ ನಿಮ್ ದಾದಾ ಎಂತವ್ರು ಅಂತ. ನಿಮ್ ದಾದಾ ಅಂತೆಂತ ವ್ಯಕ್ತಿ ಅಲ್ಲ. ಹಿ ಇಸ್ ಅ ಫ್ರಾಡ್. ಫ್ರಾಡ್. ಮಾನ್ಸಿ, ನೀನ್ ಲಿಮಿಟ್ ನ ಕ್ರಾಸ್ ಮಾಡ್ತಾ ಇದ್ಯಾ? ಏನಂದ ನೀನು? ಫ್ರಾಡ್ ಅಂದ್ಯಲ್ಲ? ನೋ ನೋ. ಓ ಮೈ ಗಾಡ್. ಎಸ್ ಮಾನ್ಸಿ, ಐ ಗಾಟ್ ಇಟ್ ನೌ. ದಾದಾ ಈ ತರ ಮಾಡ್ತಿರೋದಕ್ಕೆ ಅದಕ್ಕೊಂದು ಕಾರಣ ಇದೆ. ನಮ್ ಕಂಪನಿಲಿ ನಡೀತಿರೋ ಫ್ರಾಡ್ ನ ಕಂಡಿಡೋದಕ್ಕೆ ದಾದಾ ಏನೋ ಒಂದು ಮಾಡ್ತಿದಾರೆ ಮಾನ್ಸಿ. ಅದಕ್ಕೆ ಈ ರೀತಿ ಸೈಲೆಂಟ್ ಆಗಿರೋದವರು. ಎಸ್, ಅದಕ್ಕೆ ಇರ್ಬೇಕು ಮಾನ್ಸಿ. ಐ ಗಾಟ್ ಇಟ್. ವಾಟ್? ಕಂಪ್ನಿ ನಡೀತಿರೋ ಫ್ರಾಡಾ? ಎಸ್, ಯಾರೋ ನಮ್ ಕಂಪನಿ ಫಂಡ್ಸ್ ನ ಮಿಸ್ಯೂಸ್ ಮಾಡ್ತಿದ್ದಾರೆ.
ಯಾರು ಎತ್ತ ಅಂತ ಏನು ಗೊತ್ತಾಗ್ತಿಲ್ಲ. ಐ ಆಮ್ ಶೋರ್ ದಾದಾ ಅದನ್ನೇ ಕಂಡಿಡಿತಿದ್ದಾರೆ. ದಾದಾ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎತ್ಕೊಂಡು ಏನೇನ್ ತಪ್ಪಾಗಿದೆಯೋ ಅದನ್ನ ಸರಿ ಮಾಡ್ತಿರ್ತಾರೆ. ಎಸ್, ಕರೆಕ್ಟ್, ಅದೇ ಇರ್ಬೇಕು. ಏನಿದು ಹೊಸ ಕತೆ? ಸರ್, ನನ್ನ ನಿರೀಕ್ಷೆಗಳನ್ನ ಸುಳ್ಳು ಮಾಡಲ್ಲ ಅನ್ನೋ ಮಾತು ಕೊಟ್ಟಿದ್ದೀರಾ. ಈ ರಾತ್ರಿ ಕಳೆಯೋದ್ರೊಳಗೆ ನಿಮ್ ಕಾಲ್ ಬರಲೇಬೇಕು ಸರ್. ಇದೇ ನನ್ನ ನಿರೀಕ್ಷೆ. ಪ್ಲೀಸ್ ಇದನ್ನ ಸುಳ್ಳು ಮಾಡಬೇಡಿ. ಆರ್ಯ ಸರ್ ನನಗ್ ಫೋನ್ ಮಾಡದೇ ಇದ್ರು ಜೇಂಡೆ ಸರ್ ಫೋನ್ ಮಾಡೇ ಮಾಡಿರ್ತಾರೆ. ಹಲೋ ಅನು ಮೇಡಮ್. ಸರ್, ನನ್ನ ಆರ್ಯ ಸರ್ ಎಲ್ಲಿದ್ದಾರೆ? ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ನಾನ್ ನಿಜವಾಗ್ಲೂ ನಂಬಲ್ಲ. ನನ್ನ ಆರ್ಯ ಸರ್ ಎಲ್ಲಿದ್ದಾರೆ? ನಾನು ಒಂದೇ ಸಲ ಕೇಳ್ತೀನಿ, ಮತ್ತೆ ಮತ್ತೆ ಕೇಳಲ್ಲ. ನೀವೇನ್ ಹೇಳ್ತಿರೋ ನಾನು ಅದನ್ನೇ ನಂಬ್ತೀನಿ. ಹೇಳಿ ಸರ್, ನನ್ನ ಆರ್ಯ ಸರ್ ಎಲ್ಲಿದ್ದಾರೆ? ಅನು ಮೇಡಮ್, ನಾನ್ ಮಾತಾಡೋದಕ್ಕೂ ಮುಂಚೆ ನೀವು ಕೇಳಿದ್ರೆ ನಾನು ಏನ್ ಹೇಳ್ತೀನಿ? ಆರ್ಯ ಸರ್ ಮನೆಗೆ ಬಂದಿಲ್ವಾ? ನಾನು ಅವರು ಮನೇಲೇ ಇದ್ದಾರೆ ಅಂತ ಅನ್ಕೊಂಡೆ. ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತೇ ಇರತ್ತೆ. ಅನು ಮೇಡಮ್, ನಾನು ಯಾಕೆ ಸುಳ್ಳು ಹೇಳಿ? ಆರ್ಯ ಸರ್ ಮನೇಲಿಲ್ಲ ಅಂತ ಗೊತ್ತಾಗ್ತಿರೋದೇ ನೀವು ಹೇಳಿದ್ಮೇಲೆ. ಅಂದ್ರೆ ಅವ್ರು ನಿಮಗೂ ಹೇಳಿಲ್ವಾ? ಸರಿ ಬಿಡಿ ಜೇಂಡೆ ಸರ್, ಅವ್ರಿಗೆ ನನ್ನ ಮೇಲೆ ಈ ಮಟ್ಟಕ್ಕೆ ಬೇಸರ ಇದೆ ಅಂದ್ರೆ ಅದನ್ನ ನಾನೇ ಸರಿ ಮಾಡಬೇಕು. ನಾನು ಸರಿ ಮಾಡ್ಕೋತೇನೆ. ಸರಿ ಅನು ಮೇಡಮ್.